ಹಾಗಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಮನೋಜ್. ಶ್ರುತಿ ಕೊಡು, ನಾನೇ ಹೆಲ್ಪ್ ಮಾಡ್ತೇನೆ. ನೋನು ಈ ಪಟ್ನ ಖಾಲಿ ಆದ್ರೂ ಪರವಾಗಿಲ್ಲ, ಇವತ್ತು ನಾನೇ ಉರಿಸ್ಬೇಕು. ಏನು ಉರಿಸ್ತೀಯ ತಾಯಿ? ನೀನು ಮನೆನೇನು ಉರ್ಸಲ್ಲ ತಾನೆ? ಏ ಸುಮ್ಮನಿರಿ, ಮಗು ಹಚ್ಚುತ್ತೆ, ಸ್ವಲ್ಪ ಟೈಮ್ ಕೊಡ್ಬೇಕಪ್ಪ. ಒಳ್ಳೆ ಅರ್ಜೆಂಟ್. ಅದು ನೆಂದಿದೆ ಅನ್ಸುತ್ತೆ, ನಾನು ಸರಿ ಮಾಡ್ಕೊಡ್ತೀನಿ. ಕಡಿಮೆ ಕೊಡು. ನೋಡ್ತೀಯಾ? ರವಿ, ದೇವ್ರ ನಿನಗೆ ಒಳ್ಳೇದ್ ಮಾಡ್ತಾನೆ ಕಣ. ಮಾಡು, ಹಂಗೆ ಹಂಗೆ ಹಂಗೆ. ಸಾಕು ಸಾಕು, ಇಡೀ ದಿನ ಸುತ್ತ ಬಿಡ್ತೀಯ. ಆಮೇಲೆ ಅಲ್ಲಿ 6 ಇಲ್ಲಿ 6 ತಗೊಳಮ್ಮ, ತಗೋ. ಈ ಅರ್ಶನ ಯಾಕೆ? ರವಿ ಕೈ ಕೊಡಿ, ಅವನೇ ಚಿತ್ರಾನ್ನ ಎಲ್ಲ ಮಾಡ್ಕೊಡೋದು. ಯಾಕೆ ತಾಯಿ, ನೀನು ಅಡುಗೆ ಮಾಡಲ್ವಾ? ಅಂಕಲ್, ಅದು ನಂಗೆ ಒಂದು ಲೋಟ ಕಾಫಿ ಕೂಡ ಮಾಡಕ್ ಬರಲ್ಲ. ಪರವಾಗಿಲ್ಲ ಬಿಡಮ್ಮ, ಅದಕ್ಕೇನಂತೆ. ಒಂದು ಕೆಲಸ ಮಾಡು, ಇದು ಅಡುಗೆ ಮಾಡೋದಕ್ಕಲ್ಲ, ಇದನ್ನ ಕೆನ್ನೆಗೆ ಹಚ್ಕೋಬೇಕು, ಕುಂಕುಮನ ಹಣೆಗೆ ಇಟ್ಕೋಬೇಕು. ಇಟ್ಕೋ ಹಂಗ ಚೇಮ್ ಯೋಚಿತು, ಅತ್ತೆ ಏನು ಅಂತಾನೆ ಇಲ್ಲ. ನೋಡೋಣ ಇರು. ತಾಳಿಗೆ ಓ ಸಾಕು ಸಾಕು. ಹಾಯ್, ಏನ ಮುಖ ನೋಡ್ತಿದ್ಯಾ? ಹೋಗಿ ಹಾಲು ಹಣ್ಣು ತೊಂಬ, ಹೋಗು ಬೇಗ. ಈ ಹಾಲು ಹಣ್ಣು ಯಾಕೆ ಅತ್ತೆ? ಇದೆಲ್ಲ ಶಾಸ್ತ್ರ ಕಣಮ್ಮ. ಅಯ್ಯೋ ಅತ್ತೆ, ಕುಡಿಯೋದ್ರಲ್ಲಿ ತಿನ್ನೋದ್ರಲ್ಲೆಲ್ಲ ಇನ್ನ ಸಂಪ್ರದಾಯ ಇಟ್ಕೊಂಡ್ರೆ ಹೇಗೆ? ನೀವಿನ್ನ ತುಂಬಾ ಹಿಂದೆ ಇದ್ದೀರಪ್ಪ. ಹೌದಮ್ಮ, ಹೌದು, ನಾವು ತುಂಬ ಹಿಂದೆ ಉಳಿದ್ಬಿಟ್ಟಿದ್ದೀವಿ ತಾಯಿ. ನೀನಾದರೂ ನಿಮ್ಮ ಅತ್ತೆನ ಸ್ವಲ್ಪ ಬದಲು ಮಾಡಮ್ಮ. ರವಿ, ನಿನ್ನ ಗಂಡನ್ನ ತುಂಬ ಚೆನ್ನಾಗಿ ಮುಂದಕ್ಕೆ ತರ್ತೀಯ ಬಿಡಮ್ಮ, ಒಳ್ಳೇದಾಗಿ. ಅಯ್ಯೋ, ಅವ್ರ ಹಂಗೆ ಯಾವಾಗ್ಲೂ ತಮಾಷೆ ಮಾಡ್ತಾನೆ ಇರ್ತಾರೆ. ಬನ್ನಿ ಬನ್ನಿ ಬನ್ನಿ. ಮೀನಾ, ತಗೊಂಬರೆ ಬೇಗ. ಆತೆ ಬಂದೆ. ರವಿ, ನೀನ್ ಹಾಲು ಕುಡ್ಬಿಟ್ಟು ಅಂತ ಅವಳಿಗೂ ಕೊಡಪ್ಪ. ಏ ಇಲ್ಲ 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 ಇಲ್ಲ, ನಾನು ಎಂಜಲೆಲ್ಲ ಕುಡಿಯಲ್ಲ. ರವಿ ಎಂಜಲ ಕುಡಿತಾನೆ, ಸೊ ನಾನು ಅರ್ಧ ಕುಡಿದ್ಬಿಟ್ಟು ಅವನಿಗೆ ಕೊಡ್ತೀನಿ. ಓಕೆನಾ ಅತ್ತೆ? ಅವ್ರು ಕೊಡಮ್ಮ ಸ್ವಲ್ಪ. ಅಲ್ಲಮ್ಮ, ಹಣ್ಣಾದ್ರೂ ನಮ್ ರವಿನೇ ಮೊದ್ಲು. ಬಾಳೆಹಣ್ಣ, ಡ್ರ್ಯಾಗನ್ ಫ್ರೂಟು ಅಥವಾ ಅವಕ್ಯಾಡೋನ ತರಿಸ್ಬೇಕಿತ್ತಲ್ವಾ ಅತ್ತೆ? ಯಾವ ಕಾಡು? ಅವಕ್ಯಾಡೋ, ಬಟರ್ ಫ್ರೂಟ್. ಓ, ನಾನ್ ಬಣ್ಣಾರ್ಘಟ್ಟ ಕಾಡು ಅನ್ಕೋಬಿಟ್ಟಿದ್ದೆ. ದೇವ್ರೆ, ಅದು ಏನ್ ಗೊತ್ತಮ್ಮ, ಶಾಸ್ತ್ರದಲ್ಲಿ ಬಾಳೆಹಣ್ಣೆ ತಿನ್ಬೇಕು, ಅದಕ್ಕೆ. ಬಟ್ ನಾನೇ ಫಸ್ಟ್ ತಿಂತೀನಿ, ಆಮೇಲೆ ರವಿ ಕೊಡ್ತೀನಿ. ಅಯ್ಯೋ ದೇವ್ರೆ, ಮನೆಗೆ ಲಕ್ಷ್ಮಿ ಬಂದ್ಲು ಅಂತ ಅನ್ಕೊಂಡ್ರೆ ಇದು ಲಕ್ಷ್ಮಿ ಪಟಾಕಿ. ನಮ್ ರವಿ ಗತಿ ಏನೋ. ರಂಗ, ಓ ರವಿ, ಕಡೆಗೂ ಬಂದಿ ಹೆಂಡತಿ ಜೊತೆಗೆ. ಗುಡ್ ಗುಡ್. ನೋಡಪ್ಪ ರವಿ, ನಿಮ್ಮಪ್ಪ ಆರೋಗ್ಯ ಸರಿ ಇಲ್ದನು. 3 ಜನ ಮಕ್ಕಳು ಇನ್ಮೇಲಾದರೂ ನಿಮ್ಮಪ್ಪನ ಸರಿಯಾಗಿ ನೋಡ್ಕೊಳ್ಳಿ. ಆಹಾ, ಅಮ್ಮ ನೆಗೆದು ಬಿದ್ದೋದ್ರೂ ಪರವಾಗಿಲ್ಲ, ಅಪ್ಪ ಮಾತ್ರ ಚೆನ್ನಾಗಿರ್ಬೇಕಂತೆ. ಕಿಲಾಡಿ ಕೇಶವಯ್ಯ ಇವನು. ಶಾಂತಿ, ನಾನು ಕೇಶವ ಸ್ವಲ್ಪ ಯೂನಿಯನ್ ಆಫೀಸ್ ಕಡೆ ಹೋಗಿ ಬರ್ತೀವಿ. ಆ ಹಾಸ್ಪಿಟ್ಲ್ ದುಡ್ಡೇನಾದ್ರು ರೀಫಂಡ್ ಆಗುತ್ತಾ ನೋಡ್ತೀನಿ. ಹಾಂ, ಹುಷಾರು. ನೀವೆಲ್ಲ ಊಟ ಮಾಡ್ರಪ್ಪ, ನನಗೋಸ್ಕರ ಕಾಯೋದು ಬೇಡ.
ನೀಟಾಗಿ ಗುಡ್ಸು. ರೂಮ್ ನೋಡಿದ್ರೆ ಹಂಗೆ ಸೂಪರ್ ಆಗಿರ್ಬೇಕು, ಗೊತ್ತಾಯ್ತಲ್ಲ? ಗುಡ್ಸು. ಆಮೇಲೆ ನೋಡು, ಈ ಬೆಡ್ಶೀಟು, ಈ ಒತ್ಕೊಡೋದು ಇದೆಲ್ಲ ಕಿತ್ತು ಬಿಸಾಕಾಚೆಗೆ. ಯಾಕತ್ತೆ? ಯಾಕೆ ಅಂದ್ರೆ ಇದೆಲ್ಲ ಬೇಡ, ಹೊಸದಾಕೆ. ಇವಾಗ 2 ದಿನ ಆಯ್ತು ಅಷ್ಟೇ ಅತ್ತೆ ಹಾಕಿ. ನಾನ್ ಹೇಳ್ದಷ್ಟು ಕೇಳು ಅಷ್ಟೇ, ಎದುರುತ್ರ ಕೊಡ್ಬೇಡ, ಗೊತ್ತಾಯ್ತಲ್ಲ? ಇದು ಕಿತ್ತು ಬಿಸಾಕಿ ಹೊಸದಾಕು. ಹಾಗೆ ಈ ಕಬೋರ್ಡ್ ಅಲ್ಲಿರೋ ನಿನ್ನ ಬಟ್ಟೆ, ನಿನ್ನ ಗಂಡನ ಬಟ್ಟೆ ಇದನ್ನೆಲ್ಲ ತೆಗೆದು ಆಚೆ ಎತ್ಕೊಂಡು ಹೋಗು. ಯಾಕತ್ತೆ? ಮನೆ ಏನಾದ್ರೂ ಬಾಡ್ಗೆ ಕೊಡ್ತಿದ್ದೀರಾ? ಹಾ, ಗೊತ್ತಿಲ್ಲ ನಿನಗೆ? ಕನಕ, ಕುಸುಮ, ಮಂಜು ಅವ್ರನ್ನೆಲ್ಲ ಓನರ್ ಮನೆಯಿಂದ ಆಚೆ ಹಾಕ್ತಿದಾರಂತೆ. ಅದಕ್ಕೆ ಅವ್ರು ಇಲ್ಲಿಗೆ ಬಂದು ಈ ರೂಮಲ್ಲಿ ಉಳ್ಳಾಡ್ಕೊಂಡಿರ್ತಾರೆ. ಹೆಂಗೆ ಅತ್ತೆ? ಏನೇ ಅತ್ತೆ? ನೀನ್ ಮಾಡಿದ್ರೆ ಕಾಮಿಡಿ, ನಾನ್ ಮಾಡಿದ್ರೆ ಕಿಂಡಲ್ಲ. ಸುಮ್ಮನೆ ಹೇಳ್ದಷ್ಟು ಮಾಡು, ಗೊತ್ತಾಯ್ತಲ್ಲ? ಅದನ್ನೇ ಯಾಕೆ ಅಂತ ಹೇಳಿ ಅತ್ತೆ. ಏನೇ ಹೇಳ್ಬೇಕು ನಿನಗೆ? ಕಣ್ ಕಾಣಲ್ವಾ? ಕಣ್ಣು ನಿಮ್ರೋಗಿದ್ಯಾ? ರವಿ ಶ್ರುತಿ ಮನೆಗೆ ಬಂದಿಲ್ವಾ? ಅವ್ರು ಬರೋದಕ್ಕೂ ನಾವು ರೂಮ್ ಖಾಲಿ ಮಾಡೋದಕ್ಕೂ ಏನತ್ತೆ ಸಂಬಂಧ? ಅವರು ಇಲ್ಲೇ ಮಲ್ಕೋತಾರೆ ಇನ್ಮೇಲೆ. ಶ್ರುತಿ ಶ್ರೀಮಂತರ ಮನೆ ಹುಡುಗಿ, ಅವಳಿಗೆ ಹಾಸಿಗೆ ಮಂಚ ಎಲ್ಲ ಬೇಡವೇನೆ, ಪಾತ್ರಗಿತ್ತಿ. ಅದಕ್ಕೆ ಈ ರೂಮೇ ಯಾಕೆ ಬೇಕು? ಅಯ್ಯೋ, ಇನ್ಯಾವ ರೂಮ್ ಇದೆ ಇಲ್ಲಿ? ಯಾಕೆ ಹಾಸಿಗೆ ಮಂಚ ಇಲ್ಲ ಅಂದ್ರೆ ನಿನಗೆ ನಿದ್ರೆನೇ ಬರಲ್ವೇನೋ ಮಹಾರಾಣಿ? ನಿಮ್ ಮನೇಲಿ ಹಾಲಲ್ಲಿ ತಾನೇ ಎಲ್ರು ಬಿತ್ಕೋತಾ ಇದ್ದಿದ್ದು, ಅಭ್ಯಾಸ ಇಲ್ವಾ ನಿನಗೆ? ಅಲ್ಲ, ಈ ರಾಜವೈಭೋಗ ಎಲ್ಲ ಬೇಕೇನೆ ನಿನಗೆ? ಅತ್ತೆ, ಸ್ವಲ್ಪ ನನಗೂ ಮಾತಾಡೋದಕ್ಕೆ ಅವಕಾಶ ಕೊಡ್ತೀರಾ? ನಾನು ನೆಲ್ ಮೇಲೆ ಬೇಕಾದ್ರೂ ಮಲ್ಕೊಂತೀನಿ ಅಥವಾ ಹೊರಗಡೆ ಗಾರ್ಡನ್ನಲ್ಲಾದ್ರೂ ಮಲ್ಕೋತೀನಿ. ಆದ್ರೆ ನಿಮ್ಮ ಮಗ ಬೆಳಗ್ಗೆಯಿಂದ ಕಾರ್ ಓಡಿಸಿ ಸುಸ್ತಾಗಿ ಬಂದಿರ್ತಾರೆ, ಅವ್ರು ಇದಕ್ಕೆ ಒಪ್ಕೋಬೇಕಲ್ಲ ಅತ್ತೆ? ಒಪ್ಪಿಸ್ಬೇಕಪ್ಪ, ಹೇಳ್ತೀಯಲ್ವಾ ನೀನು? ನಿನ್ನ ಮಾತು ಕೇಳ್ತಾನಲ್ಲ ಚೆನ್ನಾಗೆ ಅವನು. ಅವರು ನನ್ನ ಮಾತು ಕೇಳ್ತಾರ? ಅವ್ರು ಹಠ ಮಾಡಿದ್ರೆ ಏನು ಅಂತ ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತತ್ತೆ ಅಲ್ವೇ ಮೀನಮ್ಮ? ನಿಮ್ಮ ಮಾವನಿಗೆ ವಯಸ್ಸಾಗಿ ಅವರು ನೆಲದ ಮೇಲೆ ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದೇಳಕ್ಕಾಗತ್ತ ಅವ್ರಿಗೆ? ಅವ್ರನ್ನ ಎಬ್ಬರ್ಸಕ್ 4 ಜನ ಬೇಕು ಮತ್ತೆ. ಅದು ಅಲ್ದೆ ಪಾಪ ಈಗ ತಾನೇ ಹಾರ್ಟ್ ಆಪರೇಷನ್ ಆಗಿ ಬಂದಿದಾರ ಅವರು. ಸಾಲದಕ್ಕೆ ರೋಹಿಣಿ, ಶ್ರುತಿ ದೊಡ್ಡ ಮನೆ ಹುಡುಗಿರು, ಅವ್ರನ್ನ ನೆಲದ ಮೇಲೆ ಮಲ್ಕೊ ಅಂತ ಹೇಳಿದ್ರೆ ಅಯ್ಯೋ ಇವ್ರು ಹೀಗ ನನ್ನ ನೋಡ್ಕೊಳ್ಳೋದು ಅಂತ ಅನ್ಕೊಳಲ್ವಾ? ಆದ್ರಿಂದ ಯಾರು ಮರ್ಯಾದೆ ಬೀದಿ ಪಾಲಾಗದೇಳು? ನಿಮ್ಮ ಮಾವಂತೆ ಅಲ್ವಾ? ಅದು ಅಲ್ಲದೆ ಹೊಸ್ದಾಗಿ ಮದುವೆ ಮಾಡ್ಕೊಂಡು ಬಂದಿರೋರು, ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ಶ್ರುತಿನೂ ರವಿನೂ ಒಂದು ಮಾಡಿದ್ದೆ ನೀನು ಅಂದಮೇಲೆ ಅವ್ರನ್ನ ನೀನೇ ತಾನೇ ಅರ್ಥ ಮಾಡ್ಕೋಬೇಕು ಅಲ್ವಾ? ಅವ್ರಿಗೆ ನೀನ್ ಸಹಾಯ ಮಾಡದೆ ಹೋದ್ರೆ ಇನ್ಯಾರು ಮಾಡ್ತಾರೆ ಹೇಳು? ನೀನು ಸ್ವಲ್ಪ ಸೂರ್ಯನ ಹತ್ರ ಮಾತಾಡಿ ಅವನನ್ನು ಒಪ್ಪಿಸ್ಬಿಡು, ಆಯ್ತಾ? ಪ್ರಯತ್ನ ಮಾಡ್ತೀನತ್ತೆ. ನೀನ್ ಒಪ್ಪಿಸ್ತೀಯ, ನನಗೆ ಗೊತ್ತು ಕಣಮ್ಮ. ಆಮೇಲೆ ಇನ್ನೊಂದು ವಿಷಯ, ಈ ರೂಮ್ ಎಲ್ಲ ಫಸ್ಟ್ ನೈಟ್ಗೆ ಅಂದ್ರೆ ಶಾಂತಿ ಮುಹೂರ್ತಕ್ಕೆ ಹೂವ ಬಲೂನ್ ಎಲ್ಲ ಹಾಕಿ ಸ್ವಲ್ಪ ಡೆಕೋರೇಟ್ ಮಾಡ್ಬಿಡ್ತೀಯ? ಆಯ್ತೇನೆ, ಎಷ್ಟೊತ್ತು ಅಡಿಗೆ ಮಾಡ್ತೀಯ ನೀನು? ಅಲ್ಲ ಕಣೆ, ಇನ್ನೂ ಸಾಸಿವೆ ಜೀರಿಗೆ ಗೊಳಗೊಟ್ಟಿಸ್ಕೊಂಡೇ ಇದೆಯಾ ನೀನು? ಯಾವಾಗ್ಲೇ ಅಡಿಗೆ ಮಾಡೋದು? ಆಯ್ತತ್ತೆ, ಆಗೋಯ್ತು. ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ಆಗೋಯ್ತು. ನೋಡಿದ್ರಮ್ಮ, ಹೊಟ್ಟೆ ಎಲ್ಲ ಬೆನ್ನಿಗೆ ಅಂಟ್ಕೊಂಡ್ಬಿಟ್ಟಿದೆ ಕಣೆ. ಇವಳಿನ್ನೂ ಅಡಿಗೆಗೆ ಅಲಂಕಾರ ಮಾಡ್ಕೊಂಡಿದ್ದಾಳೆ. ಇದೆಲ್ಲ ಮುಗಿಸಿ ರೂಮ್ನ ರೆಡಿ ಮಾಡ್ಬೇಕು, ಇಲ್ಲ ಅಂದ್ರೆ ನಿನ್ ರೂಮ್ ಅವಳು ನೋಡ್ಬಿಟ್ಟು ಅಯ್ಯಯ್ಯೋ ನಾನು ಈ ಮನೇಲಿ ಇರಲ್ಲಪ್ಪ ಅಂತ ಓಡೋಗ್ಬಿಡ್ತಾಳೆ ಅಷ್ಟೇ. ಇರಲ್ಲ ನಾನು ಯಾವ್ದೇ ಕಾರಣಕ್ಕೂ ಈ ಮನೇಲಿ ಇರಲ್ಲ. ನಾನು ಈಗಲೇ ಈ ಮನೇನ ಬಿಟ್ಟು ಹೋಗ್ತೀನಿ. ನಾನು ಹೇಳ್ದೆ ಹಂಗೆ ಆಗೋಯ್ತು. ಏನೇ ಮಾಡ್ದೆ ಅವಳಿಗೆ? ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಅಯ್ಯೋ, ನಾನೇನ್ ಮಾಡ್ದೆ ಅತ್ತೆ? ನಿಮ್ ಕಣ್ಮುಂದೆ ನಾನು ನಿಂತಿಲ್ವಾ? ಅವಳು ಯಾಕೆ ಬಂದ್ಲು? ಇರೋ ಒಂದು ನಿಮಿಷ. ಏನು ಮಾಡ್ದೆ ಅವಳಿಗೆ? ಈಗ ತಾನೇ ಮನೆಗೆ ಬಂದಿದ್ದಾಳೆ. ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಕಣ ಅವಳು. ಹೌದಾ? ನನಗೆ ಗೊತ್ತಿಲ್ಲಮ್ಮ. ರವಿ, ನನ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? ನೀನ್ ಇರ್ತೀಯ ಸ್ವಲ್ಪ ಸುಮ್ನೆ? ನಾನು ಮಾತಾಡ್ತಿದ್ದೀನಿ ತಾನೇ ಇಲ್ಲಿ. ಬಾ. ಇಲ್ಲೇ ಇದ್ದಾಳಲ್ಲ. ಅಲ್ಲಮ್ಮ ಶ್ರುತಿ, ಏನಾಯ್ತು? ರವಿ ಏನಾದ್ರು ಹೇಳಿದ್ನಾ? ಅಲ್ಲ, ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲಮ್ಮ, ಅಂಥದ್ದು ಏನಾಯ್ತು ಈಗ? ಅಂಟಿ, ನಾನು ಈಗ ತಾನೇ ಮನೆಗೆ ಬಂದಿದ್ದೀನಿ. ಆಲ್ರೆಡಿ ಮನೆ ಬಿಟ್ಟು ಹೋಗ್ಬಿಡ್ತೀರಾ ನಾನು?
ಅಲ್ಲಮ್ಮ ಮತ್ತೆ ಹೇಳ್ತಿದ್ಯಲ್ಲ ನೀನೇ ನಾನು ಇರಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತ. ಅಯ್ಯೋ ಅದಾ ಆಂಟಿ, ನಾನು ಆಕ್ಚುಲಿ ಸೀರಿಯಲ್ಗೆ ಡಬ್ಬಿಂಗ್ ಕೊಡ್ತೀನಲ್ವಾ, ಸೊ ಅದರಲ್ಲಿ ಒಂದು ಡೈಲಾಗ್ ಮಿಸ್ ಆಗೋಗಿತ್ತು. ನಾಳೆನೆ ಪ್ರೋಮೋ ಅಂತೆ, ಅದಕ್ಕೆ ದೇವ್ರ ಮನೆಗೆ ಹೋಗಿ ಡಬ್ ವಾಯ್ಸ್ ಕಳಿಸ್ದೆ ಅಷ್ಟೇ. ಅಯ್ಯೋ ದೇವ್ರ ಮನೇಲ ದೇವ್ರ ಮನೇಲಿ ಹಂಗೆಲ್ಲ ಹೇಳ್ಬಾರ್ದಮ್ಮ. ಅಷ್ಟು ದೇವತೆಗಳು ಸುತ್ತಾ ಇರುತ್ತೆ, ಅಷ್ಟು ಅಂದ್ಬಿಟ್ರೆ ಕಷ್ಟ. ನೀನು ಆ ಥರ ಎಲ್ಲ ಅಂದ್ರೆ ಇದ್ರೆ ನೆಕ್ಸ್ಟ್ ಟೈಮ್ ಏನು ಮಾಡು ಗೊತ್ತಾ, ಕಬೋರ್ಡಲ್ಲೋ ವಾರ್ಡ್ರೋಬಲ್ಲೋ ಅಥವಾ ಬಾತ್ರೂಮ್ ಒಳಗಡೆ ಕೊಟ್ಟರು ಪರವಾಗಿಲ್ಲ, ಹಿಂಗೆಲ್ಲ ದೇವ್ರ ಮನೇಲಿ ಕೊಡಬೇಡ ಆಯ್ತಾ. ಶ್ರುತಿಯವರೇ, ಅಡುಗೆ ರೆಡಿ ಇದೆ, ಊಟ ಮಾಡಿ ಬನ್ನಿ. ಬರ್ರಿ ಇಲ್ಲಿ. ಬಾಯ್ ಕಡೆ. ಅಲ್ಲ ಕಣ, ಅವಳು ಊಟ ಮಾಡದೆ ಇರೋದಕ್ಕೆ ಅವಳೇನು ಋಷಿ ಮಣ್ಣಿನ, ಅವಳು ತಿಂತಾಳೆ. ನೀನು ಆಗಾಗ ಪಕ್ಕದಲ್ಲೋಗಿ ಮುಟ್ಟಿ ಬಾಯ್ ಬೇ ಅಂತೆಲ್ಲ ಏನು ಮಾತಾಡ್ಬೇಕಾಗಿಲ್ಲ, ಅರ್ಥ ಆಯ್ತಲ್ಲ. ಹೋಗಿ ತಟ ಯಾಕೆ ಹೋಗು ಹೋಗು. ಆಕ್ಚುಲಿ ಅತ್ತೆ, ನಂಗೆ ಹಸ್ವಿಲ್ಲ, ನಾನೇನು ತಿನ್ನಲ್ಲ. ಅಮ್ಮ ಇವಳು ಮಾತಾಡ್ ನಂಬೇಡ. ರಾತ್ರಿ ಮಲ್ಗಿದ್ರು ಒಡ್ದೆ ಬಿಸಿ ಊಟ ಹಾಕು ಅಂತಾಳ. ಆಮೇಲೆ ಯೋ ಚೂಳೆ, ನನ್ನ ಮಗನ ಹಿಂಗ್ ಹೊಡೆದು ಬಿಟ್ಲಲ್ಲ. ಚೂಳು ಬರೀ ಲಕ್ಷ್ಮಿ ಪಟಾಕಿ ಅಲ್ಲ, ಆಟಮ್ ಬಾಂಬು. ಸವಾಲಿಗೂ ಕವಾಲಿಗೂ ಸಯ್ಯರ ಸಯ್ಯ, ಟಾಂಕ ಟಕ್ರ ಟಾಂಕ ಟಕ್ರ. ನಮ್ಮರಿಗೂ ನಮ್ದರಿಗೂ ಸ್ನೇಹಿತನಯ್ಯ, ಟಾಂಕ ಟಕ್ರ ಟಾಂಕ ಟಕ್ರ. ಓ ಏನಿವತ್ತು ಸಾಹೇಬ್ರು ಫುಲ್ ಜೋಶಲ್ಲಿದ್ದೀರಾ? ಅದು ಆಚೆ ಮಳೆ ಬೇರೆ ಬರ್ತಾ ಇದೆ, ಮಳೆಗಾಲ, ಸಿಕ್ಕಾಪಟ್ಟೆ ಚಳಿ. ಅದಕ್ಕೆ ನೀನು ಏನು ಮಾಡ್ತೀಯ ಗೊತ್ತಾ, ಸೀದಾ ಅಡುಗೆ ಮನೆಗೆ ಪುಟ್ಟು ಅಂತ ಓಡೋಗ್ತೀಯ. 4 ಮೆಣಸಿನ್ಕಾಯಿನ ತಗೋತೀಯ, ಅದನ್ನು ಹಂಗೆ ಸೀಳ್ಬಿಟ್ಟು ಕಡಲೆ ಹಿಟ್ಟನ್ನ ಕಲಿಸ್ಬಿಟ್ಟು ಅದರೊಳಗೆ ಮೆಣಸಿನ್ಕಾಯಿ ಚೆನ್ನಾಗಿ ಅದ್ಬಿಟ್ಟು ಎಣ್ಣೆ ಒಳಗೆ ಚುಶ್ ಅಂತ ಬಿಡ್ತಾ ಇದ್ರೆ ಹಂಗೆ ಚುಯ್ಯ ಅಂತ ಅರಳ್ಕೊಳತ್ತೆ. ಆ ಮೆಣಸಿನ್ಕಾಯಿ ತೆಗೆದಿಟ್ಟು ಅದರೊಳಗೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಬಿಟ್ಟು ತಂದು ಹಾಸಿಗೆ ಮೇಲೆ ಕೂತಿರ್ತೀನಿ. ನನಗೆ 4 ಮೆಣಸಿನ್ಕಾಯಿ, ನಿನಗೆ 4 ಮೆಣಸಿನ್ಕಾಯಿ ಕೊಟ್ಟರೆ ಹಂಗ ಅಂತ ಕಚ್ಕೊಂಡಿಬ್ಬರು ಒಂದು ಸ್ವಲ್ಪ ಕಷ್ಟ ಸುಖ ಮಾತಾಡ್ಬೋದು. ಏನಂತೀಯ? ಚೆನ್ನಾಗಿದೆ ಅಲ್ವಾ ಐಡಿಯಾ? ಹೋಗಿ ಮಾಡ್ಕೊಂಬ. ಸುಂದ್ರಿ ಹೇಳಿದ ತಕ್ಷಣ ಹೋಗ್ಬಿಟ್ಲು. ಲೈ ಮೀನಾಕುಮಾರಿ, ಬರ ಇಲ್ಲೇ. ಏನಾಯ್ತು ಸೆಟಪ್ಪು? ಲೈ ಮೀನೇಶ್ವರಿ,